ಎಚ್ಎಂಸಿ ಇವೆಂಟ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಒಟ್ಟು 120 ಜನ ಭಾಗಿ. ಹೌದು ವೀಕ್ಷಕರೇ, ಪ್ರತಿಷ್ಠಿತ ಎಚ್ಎಂಸಿ ಇವೆಂಟ್ ಸಂಸ್ಥೆ ವತಿಯಿಂದ ದಿ ಯೂನಿವರ್ಸಲ್ ಐಡಿಯಲ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹಾಡುಗಾರಿಕೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 120 ಹಾಡುಗಾರರು ಭಾಗಿಯಾಗಿ ಇದರಲ್ಲಿ 5 ಜನ ಆಯ್ಕೆಯಾಗಿದ್ದಾರೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮೊತ್ತದ ಬಹುಮಾನ ಅಂದರೆ ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಮೊತ್ತದ ಈ ಕಾರ್ಯಕ್ರಮದ ವಿಜೇತರಿಗೆ ನೀಡಲಾಗುತ್ತಿದೆ. ವಿಶ್ವದ 48 ರಾಷ್ಟ್ರಗಳ ಅನೇಕ ಗಾಯಕರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸ್ಪರ್ಧೆಗೆ ಅರ್ಹ ಹಾಡುಗಾರರು ಆಯ್ಕೆಗಾಗಿ ವಿವಿಧ ದೇಶಗಳಲ್ಲಿ ಆಡಿಷನ್ ನಡೆಯಲಿದೆ. ಅದರಂತೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿಯೂ ಆಡಿಷನ್ ಪ್ರಕ್ರಿಯೆ ನಡೆಯಿತು. ಮುಂದಿನ ತಿಂಗಳಲ್ಲಿ ಮುಂಬೈ, ಕಲ್ಕತ್ತಾ ಇನ್ನೂ ಹಲವು ಮಹಾನಗರಗಳಲ್ಲಿ ಈ ಒಂದು ಗಾಯನ ಸ್ಪರ್ಧೆ ನಡೆಯಲಿದೆ. ಅಂತಿಮ ಸ್ಪರ್ಧೆ ದುಬೈನಲ್ಲಿ ನಡೆಯಲಿದೆ ಎಂದು ಈ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ಎಚ್ಎಂಸಿ ಮುಖ್ಯಸ್ಥ ಜೋಗಾ ಸಿಂಗ್ ಹೇಳಿದರು. ಈ ಸಂದರ್ಭದಲ್ಲಿ ತೀರ್ಪುಗಾರರಾದ ಜೂನಿಯರ್ ಅಮಿತಾಬ್ ಬಚ್ಚನ್, ಸೈಯದ್ ಮತ್ತು ಕುಮಾರಸ್ವಾಮಿ ಮಾತನಾಡಿದರು. HMC ಸಂಸ್ಥೆಯಿಂದ ನಮ್ಮ ಶಕೀಲ್ ಹಾಸನ್ ಅಂತೇಳಿ ನಮ್ಮ ಫೌಂಡರ್ ಅವರು ದುಬೈನಲ್ಲಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರಿನ ಪ್ರತಿಭೆಗಳು ಕೂಡ ದುಬೈನಲ್ಲಿ ಬಂದು ಆಡಬೇಕು ಅಂತಂತೇಳಿ ಒಂದು ಉದ್ದೇಶನ ಇಟ್ಕೊಂಡು ಈ ಇವೆಂಟನ್ನು ಮಾಡ್ತಾರೆ. ಈ ಇವೆಂಟಿನ ಜೋಗಿಂದರ್ ಸಿಂಗ್ ಅಂತಂತೇಳಿ ಅಲ್ಲಿನ ಅಧ್ಯಕ್ಷರು ಕೂಡ ಎಲ್ಲರೂ ಬಂದಿದ್ದಾರೆ. ಮತ್ತು ನಮ್ಮ ಕನ್ನಡ ನಜೀರ್ ಕೂಡ ಬಂದಿದ್ದಾರೆ. ನಮ್ಮ HMC ಸಂಸ್ಥೆಯ ಅಧ್ಯಕ್ಷರು ಕೂಡ RMN ರಮೇಶ್ ನಮ್ಮ ಅಧ್ಯಕ್ಷರು. ನಾವೆಲ್ಲರೂ ಕೂಡ HMC ಸಂಸ್ಥೆಯಲ್ಲಿ ಇತ್ತೀಚೆಗೆ ನಾವೆಲ್ಲರೂ ಕೂಡ ಗುರುತಿಸ್ಕೊಂಡು ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಮತ್ತು ಈಗ ನಮಗೊಂದು ಖುಷಿ ಅಂತಂತ ಹೇಳಿದ್ರೆ ನಮ್ಮ ಕನ್ನಡಿಗರಿಗೂ ಕೂಡ ದುಬೈನಲ್ಲಿ ಹೋಗಿ ಆಡುವಂಥ ಅವಕಾಶವನ್ನು ಕೊಡ್ತಿದೆಯಲ್ಲ HMC ಸಂಸ್ಥೆ, ಅದು ಭಾಳ ಹೆಮ್ಮೆ. ನಾವೆಲ್ಲರೂ ಕೂಡ ಕನ್ನಡಿಗರು, ಆದರೂ ಕೂಡ ಎಲ್ಲ ಭಾಷೆನೂ ಕೂಡ ನಾವು ಪ್ರೀತಿ ಮಾಡಬೇಕು. ಹಾಗಾಗಿ ನಮ್ಮ ಕನ್ನಡದ ಪ್ರತಿಭೆಗಳು ದುಬೈಗೆ ಹೋಗಿ ಆಡುವಂಥದ್ದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಇವೆಂಟು ಭಾಳ ಅದ್ಭುತವಾಗಿ ನಡೀಲಿ. ದುಬೈನಲ್ಲಿ ಭಾಳ ಅತ್ಯದ್ಭುತವಾಗಿ ಹಿಂದೆನೂ ಕೂಡ ಒಂದು ಅವಾರ್ಡ್ ಫಂಕ್ಷನನ್ನು ನಮಗೆಲ್ಲರೂ ಕೂಡ ಕರೆಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು ಶಕೀಲ್ ಹಾಸನ್ ಅವರು. ಅವರ ಎಲ್ಲ ಸಂಗಡಿಗರು ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಅವರೆಲ್ಲ ಸಂಗಡಿಗರು ಕೂಡ ಟೀಮೇ ಇದೆ. ಹಾಗಾಗಿ ಒಂದು ಅದ್ಭುತವಾದಂಥ ಇವೆಂಟ್. ಮತ್ತು HMC ಸಂಸ್ಥೆ ಭಾಳ ಒಳ್ಳೆಯ ಸಂಸ್ಥೆ. ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತಂತೇಳಿ ನನ್ನ ಕನ್ನಡಿಗರ ಪರವಾಗಿ ನಾನು ಆಶಿಸ್ತೇನೆ. नमस्कार। और इनका जो HMC इवेंट्स प्रेजेंट्स है द यूनिवर्सल आइडल। आपने आइडल तो सुना होगा, लेकिन यूनिवर्सल आइडल पहली बार सुन रहे हैं। मैं चाहता हूँ कि ये एकदम कामयाब रहे और इसके बानी जो मेन है वो हमारे सर जी हैं। इनका नाम है जो है, कुछ बोलिए। अस्सलाम वालेकुम, सत श्री अकाल। कुमार साहब है, अदम साहब मेरे बहुत अच्छे दोस्त है जो आए थे। इन्हों का बहुत शुक्रिया, वेलकम कि इन्होंने आके इवेंट का पंजाबी जो कहने के चार चंद लाते हैं। और सुबह 9 बजे से इतने खान साहब बैठे हैं सीट पे। बहुत स्ट्रगल और बहुत यानी कि जो एक्टेंट्स आए हैं, बहुत आए हैं ना, है नहीं कि हम ना होंगे, बहुत ज़्यादा अभी ये लोग इधर है। और बहुत इन लोगों को भी बहुत स्ट्रगल करना पड़ा अभी उन लोगों को चूज़ करने में। तो अल्लाह ऊपर वाला बेहतर करे और ये जो यूनिवर्सल है कामयाब हो। ये आपका जो ऑर्गेनाइजेशन है ये बंगलौर सिटी का, और इधर जो मेरे दोस्त हैं इन्होंने बहुत वेलकम किया, मेरे को बहुत अच्छा लगा। ये ऑर्गेनाइजेशन का आपका जो HMC का ऑर्गेनाइजेशन जो है कितने साल से काम कर रही है? नहीं, अभी ये हमारा फर्स्ट ईयर से, अभी हमारा फर्स्ट अभी जो है हमारा ये यूनिवर्सल अभी फर्स्ट एडिशन अभी चल रहा है। किस किस सतह पे काम कर रही है जी, किस सतह पे काम कर रही है? अभी देखो ये है कि बहुत जो गरीब है, जहाँ बहुत हमारे सिटी में या गांव में जहाँ जो है कि बहुत उनके पास सॉन्ग जहाँ आवाज़ है पर वो लोग प्लेटफॉर्म नहीं मिल रहे हैं उन लोग को। तो हमारा ये कोशिश है कि अभी ऐसे देखो हम लोग को बहुत अच्छे हीरे मिलेंगे। अभी हमारा पूरा यूनिवर्सल जो है अभी ऑलरेडी दुबई में हमारे 2 एडिशन हो चुके हैं। आज सेम लाहौर में भी हमारा जो एडिशन चल रहा है। तो उसके बाद फिर श्रीलंका में ऑलरेडी हो गया है, उसके बाद मालदीव में है, और उसके बाद फिर बाकी कंट्री में भी सब अभी हम लोग कर रहे हैं। तो इसमें देखो हम टोटल कितने कंट्री में आप काम कर रहे हैं? मे भी अभी शायद हो सकता है कि 20 तक जाएंगे हम लोग। ये 20 कंट्री से हम लोग टोटल लेके आएंगे। उसके बाद फिर फाइनल हमारा जो आएगा ये दुबई में। थैंक यू।